ಶಬರಿಮಲೆ ಚಿನ್ನ ಕಳವು ಕೇಸಿಗೆ ಬೆಂಗಳೂರು ಹೇಗೆ ಲಿಂಕ್ ಆಗಿದೆಯೋ ಅದೇ ರೀತಿ ಬಳ್ಳಾರಿಯೂ ಕೂಡ ಲಿಂಕ್ ಆಗಿದೆ. ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಗೋವರ್ಧನಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಕೇರಳದ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಸುಮಾರು 475 ಗ್ರಾಂ ಚಿನ್ನದ ಪ್ಲೇಟ್ ಕದ್ದಿದ್ದ ಪೊಟ್ಟಿ ಉನ್ನಿಕೃಷ್ಣನ್ ಕದ್ದ ಚಿನ್ನವನ್ನು ಬಳ್ಳಾರಿಯ ಗೋವರ್ಧನ್ಗೆ ಮಾರಿದ್ದ. ಗೋವರ್ಧನ್ನ ಮನೆ ಅಂಗಡಿ ಮೇಲೆ ಕೇರಳದ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರಿಯ ಮಾಲೀಕ ಗೋವರ್ಧನ್ ಅನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಜ್ಯುವೆಲ್ಲರಿ ಮತ್ತು ಮಾಲೀಕರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯಾಗಿದೆ. ಚಿನ್ನಲೇಪಿತ ದ್ವಾರಬಾಗಿಲು ನಿರ್ಮಾಣ ಮಾಡಿದ್ದ ಈ ಗೋವರ್ಧನ್ನ ಇನ್ವಾಲ್ವ್ಮೆಂಟ್ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ. ಸದ್ಯ ಬಳ್ಳಾರಿಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ತನಿಖೆ ಮುಂದುವರಿಸಿದ್ದಾರೆ. ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರದ ಅವ್ಯವಹಾರ ಸಂಬಂಧಪಟ್ಟಂತೆ ಬಳ್ಳಾರಿಯ ರದ್ದಂ ಜ್ಯುವೆಲ್ಲರ್ಸ್ ಮಾಲೀಕರಾದಂಥ ಗೋವರ್ಧನ ಮನೆ ಹತ್ರ ಏನು ಎಸ್ಐಟಿ ಅಧಿಕಾರಿಗಳು ಬಂದಿದ್ದರು, ಒಂದಷ್ಟು ವಿಚಾರಣೆಯನ್ನು ಮಾಡಿದರಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಗೋವರ್ಧನ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಕೇಳಬನ್ನಿ ಸರ್. ಈಗ ಅಲ್ಲಿಯ ಬಂಗಾರದ ಅಕ್ರಮ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಅಂಗಡಿಗೆ ಎಸ್ಐಟಿ ಅವ್ರು ಬಂದಿದ್ರು, ಏನು ಕಾರಣಕ್ಕೆ ಸರ್? ನಮ್ಮ ಮನೆಗೆ ಎಸ್ಐಟಿ ಅವರು ವಿಚಾರಣೆಗೆ ಬಂದಿದ್ದರು. ಲಾಸ್ಟ್ ವೀಕ್ ಫೋನ್ ಮಾಡಿದರು, ನಾನು ಕೇರಳ ಟ್ರಿವೆಂಡ್ರಮ್ ಬರೋಕ್ಕೆ ಹೇಳಿದರು. ನಾನು ಹೋಗಿ ನಾವು ಅಲ್ಲಿ ದೇಣಿಗೆ ಏನೇನು ಮಾಡಿದ್ದೀವೋ ಎಲ್ಲ ಪ್ರತಿಯೊಂದು ಡೀಟೇಲ್ ವಿಚಾರಣೆ ಕೇಳಿದ್ರು. ಕಾಗದ ಪತ್ರಗಳು ಕೇಳಿದ್ರು, ವ್ಯವಹಾರಗಳೆಲ್ಲ ಕೇಳಿದ್ರು. ಎಲ್ಲ ಟೋಟಲ್ ನಾವು ಕೊಟ್ಟಿದ್ದೀವಿ. ಎಲ್ಲ ಅವರು ಡೀಟೇಲ್ಸ್ ಎಲ್ಲ ಕೇಳಿದ್ರು, ಎಲ್ಲ ಪ್ರತಿಯೊಂದು ಕೊಟ್ಟು ಬಂದಿದ್ದರು. ಈಗ ಬಂಗಾರ ಕೂಡ ಮನೆಗೆ ಬಂದು ಎಲ್ಲ ವಿಚಾರಣೆ ಮಾಡಿದ್ರು. ಎಲ್ಲ ವಿಚಾರಣೆಗೆ ಅವ್ರಿಗೆ ಏನು ಬೇಕೋ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ವಿ. ಆ ವಿಚಾರಣೆಗೆ ಎನಿ ಟೈಮ್ ಎಲ್ಲಿ ಕರೆದ್ರು ನಾನು ಬಂದು ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಷ್ಟು ನಡೆದಿದೆ ವಿಚಾರ. ಈ ಬಂಗಾರದ ಕೋಟೆಡ್ ಡೋರ್ನ ನೀವು ಮಾಡಿಕೊಟ್ಟಿದ್ದು, ಆದರೆ ಈಗ ನಾವು ಮಾಡಿದ್ದೆ. ಹಾಂ ಸರ್. ಆದರೆ ಈಗ ಬಂದಿರತಕ್ಕಂಥ ಅಂದರೆ ಈ ಹಿಂದೆ ಇರತಕ್ಕಂಥ ಡೋರ್ಗಳು ಮತ್ತು ಗೊಂಬೆಗಳು ಗೋಲ್ಡ್ ಡೋರ್ ಅಲ್ಲ ಸರ್, ಅಲ್ಲಿ ಪಕ್ಕ ದ್ವಾರಪಾಲಕರದ್ದು ಅವ್ರದ್ದು ಇಶ್ಯೂ ಇದೆ. ಅಲ್ಲಿಂದ ಬಂಗಾರ ಕಳುವಾಗಿದೆ ಅನ್ನೋದು SIT ಅವರು ವಾದ. ಅದ್ರ ಸಂಬಂಧ ಕೂಡ ಸ್ವಲ್ಪ ಡೀಟೇಲ್ಸ್ ಕೇಳಿದ್ರು. ಅವೆಲ್ಲ ಡೀಟೇಲ್ಸ್ ನನಗೆ ಏನೇನು ಮಾಹಿತಿ ಗೊತ್ತಿದೆ ಎಲ್ಲ ವಿಚಾರಣೆ ಹೇಳಿದ್ದೀನಿ. ಬಟ್ ಕೋರ್ಟಲ್ಲಿ ವಿಚಾರ ಇರೋದು ಹಿಂಗಿಂದ ನಾನು ಅದರಿಂದ ಜಾಸ್ತಿ ಮಾಹಿತಿ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಕೊಡ್ತಾ ಇಲ್ಲ. ಬರೋ ವಾರದಲ್ಲಿ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರಂತೆ. ಆ ಕೋರ್ಟಲ್ಲಿ ಪ್ರತಿಯೊಂದು ವಿಚಾರ ನಾನು ಏನು ಹೇಳಿದ್ದೀನೋ ಎಲ್ಲ ಅವ್ರಿಗೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇದು ಗೋಲ್ಡ್ ಆರ್ಡರ್ ಮಾಡಿದ್ದು ನನಗೆ ಉನ್ನಿಕೃಷ್ಣನ್ ಅನ್ನೋರು ಹಿಂಗೆ ಇದೆ ಅಂತ ಹೇಳಿದರು. ಹಂಗಾಗಿ ನಾನು ಅವರ ವಿಚಾರದಿಂದ ನಾನು ಗೋಲ್ಡ್ ಡೊನೇಷನ್ ಮಾಡಿ ಕೊಟ್ಟಿದ್ದೆ. ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದು. ಅದು ಕೇರಳದಲ್ಲಿ ಕಟ್ಟಿಗೆ ತೊಗೊಂಡು ಆ ವುಡ್ಡಿಂದ ಡೋರ್ ಫ್ರೇಮ್ ಮಾಡಿಸಿ, ಬೆಂಗಳೂರಲ್ಲಿ ಶ್ರೀರಾಮಪುರ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಆ ಕಟ್ಟಿಗೆದು ಡೋರ್ ಫ್ರೇಮ್ ಮಾಡಿ, ಅಲ್ಲಿಂದ ಅದನ್ನು ಕಾಪರ್ ಪ್ಲೇಟ್ ಮಾಡಿ, ಕಾಪರ್ನಿಂದ ನಾವು ಅದನ್ನು ಗೋಲ್ಡ್ ಪ್ಲೇಟಿಂಗ್ ಮಾಡಿ ನಾವು ಡೊನೇಷನ್ ಮಾಡಿ 2019ರಲ್ಲಿ ಮಾಡಿ ಕೊಟ್ಟಿದ್ವಿ ಸ್ವಾಮಿಗೆ. ನಮಗೊಂದು ಅವಕಾಶ ಸಿಕ್ತು, ಜೀವನದಲ್ಲಿ ಒಳ್ಳೆಯ ಅವಕಾಶ ಸಿಕ್ತು. ಇಷ್ಟು ಕೋಟಿ ಜನ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ, ಅದರಲ್ಲಿ ನನ್ನ ಅಯ್ಯಪ್ಪ ಸ್ವಾಮಿ ತೊಗೊಂಡಿದ್ದಾರೆ, ಅದನ್ನು ನನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೆ ನಾವು ಅದರಿಂದ ಮಾಡಿಕೊಟ್ಟಿದ್ವಿ. ಇಲ್ಲ ಒಂದು ಸರಿಗೆ ವರ್ಕು, ಹೊಸ ಡೋರ್ ವರ್ಕು ನೀವು ಮಾಡಿದ್ರಿ ಆದರೆ ಹಾಂ ಸರ್ ಮಾಡಿದ್ರಲ್ಲ. ಈಗ ಬಂದಿರತಕ್ಕಂಥ ಹಳೆ ಡೋರಲ್ಲಿ ಅದು ಏನಂತಾರ ಗೊಂಬೆ ಅಥವಾ ಏನಾದ್ರೆ ಅದರಲ್ಲಿ 4 kg 700 ಗ್ರಾಮ್ ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ kg ಗೋಲ್ಡು ಎಲ್ಲೋ ಮಿಸ್ ಆಗಿದೆ ಏನಂತ ಸರ್. ಅದು ನೀವು ಮಾಡ್ಬೇಕಾದ್ರೆ ಎಲ್ಲಿತ್ತು ಏನಂತ ಸರ್? ಸರ್ ನನಗೆ ಐಡಿಯಾ ಇಲ್ಲ, ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ. ನಾವೇನು ಅದಕ್ಕೆ ಏನು ವಿಚಾರದಲ್ಲಿ ಯಾವುದೂ ಎಂಟ್ರಿ ಇಲ್ಲ, ನಾವು ಅದನ್ನು ತೊಗೊಂಡೂ ಇಲ್ಲ, ನಾವು ಅದನ್ನು ಏನೂ ಮಾಡಿಲ್ಲ. ನಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನೀವು ನೋಡಿದಂತಲ್ಲ ಅಲ್ಲಲ್ಲ, ನಾವು ಅದನ್ನು ಏನೂ ಮಾಡಿಲ್ಲ. ಅದನ್ನು ನಮ್ಗೆ ಮಾಹಿತಿನೇ ಇಲ್ಲ ಸರ್. ಆ ವಿಚಾರದಲ್ಲಿ ನಾವು ಎಂಟ್ರಿ ಇಲ್ಲ. ಡೋರಲ್ಲಿ ನಾವು ಎಂಟ್ರಿ ಇದ್ದೀವಿ, ಡೋರಲ್ಲಿ ಪರ್ಮಿಷನ್ ಬಂತು, ನಾವು ಮಾಡಿದ್ದೀವಿ, ಕೊಟ್ಟಿದ್ವಿ. ಆ ವಿಚಾರ ನಮ್ಗೆ ಗೊತ್ತಿಲ್ಲ. ಅದೇ ಎಂಕ್ವೈರಿ ಮಾಡಿದ್ರು, ಅದರಲ್ಲಿ ಕೂಡ ನಮ್ಗೆ ಏನೇನು ವಿಚಾರಗಳು ಎಲ್ಲ ಇದೆ. ಹಂಗಾಗಿ ಜಾಸ್ತಿ ಕೋರ್ಟಲ್ಲಿ ಮ್ಯಾಟ್ರ್ ಇರೋದಿಂಗ, SITಯಲ್ಲಿ ಇರೋದಿಂಗ ಅವ್ರಿಗೆ ತನಿಖೆಗೆ ಸಹಕಾರ ಮಾಡಬೇಕು ಅನ್ನೋದು ಫುಲ್ ಹೇಳಿದ್ದೀವಿ. ಯಾವಾಗ ಕರೆದ್ರೂ ನಾವು ಹೋಗ್ತೀವಿ. ನಾನು ಅಯ್ಯಪ್ಪ ಭಕ್ತ ಇರೋದು, ನನಗೆ ಯಾವುದು ಏನು ಆರ್ಥಿಕವಾಗಿ ನಾವು ಚೆನ್ನಾಗಿದ್ದೀವಿ. ಹಂಗಾಗಿ ನಾವು ಯಾವುದು ಏನೂ ಆಸೆ ಇಲ್ಲ ನಮಗೆ. ನಾವು ಕೊಡೋರಾಗಲಿ ತೊಗೊಳ್ಳೋರಲ್ಲ, ನಮ್ಮ ಕೈಯಿಂದ ಕೊಡೋರಾಗಲಿ ನಾವು ತೊಗೊಳ್ಳೋರಲ್ಲ. ನಮ್ಮ ಫ್ಯಾಮಿಲಿ ಹಂಗೆ ಇದೆ. ನೀವು ಬಳ್ಳಾರಿಯಲ್ಲಿ ಯಾರನ್ನು ಕೇಳಿದ್ರು ನಾವು ಎಂಥ ಅಯ್ಯಪ್ಪ ಭಕ್ತರು ಅನ್ನೋದು ಪ್ರತಿಯೊಂದು ಸಣ್ಣ ಹುಡುಗನ ಕೇಳಿದ್ರು ಹೇಳ್ತಾರೆ. ನಮ್ಮ ಅಯ್ಯಪ್ಪ ಸೇವೆನೇ ನಮ್ದಿರೋದು. ನಾವು ಮಾಡಿದ ಸೇವೆ ಹೇಳ್ಕೊಂಡ್ರೆ ಸೇವೆಗೆ ಅರ್ಥ ಇರೋಲ್ಲ. ಹಂಗಾಗಿ ನಾವು ಏನೇನಿದೆ ಎಲ್ಲ ಪ್ರತಿಯೊಂದು ದಾಖಲೆ ಪತ್ರಗಳಿದ್ದಾವೆ, ಎಲ್ಲ ಪ್ರತಿಯೊಂದು ನಾನು SIT ತನಿಖೆಗೆ ಕೊಟ್ಟಿದ್ದೀನಿ. SIT ತನಿಖೆಗೆ ಅವರೆಲ್ಲ ಕೊಟ್ಟಿದ್ದೀನಿ. ಯಾವಾಗ ಕರೆದ್ರೂ ನಾನು ಹೋಗಿ ಅವ್ರು ಸಹಕಾರ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ಇದು ರದ್ದಂ ಜ್ಯುವೆಲ್ಲರ್ಸ್ ಮಾಲೀಕರಂಥ ಗೋವರ್ಧನ್ ಹೇಳ್ತಕ್ಕಂಥ ಒಂದು ಮಾತು. SIT ಅಧಿಕಾರಿಗಳು ಬಂದಿದ್ದರು, ಒಂದಷ್ಟು ವಿಚಾರಣೆ ಅಂತೂ ಮಾಡಿದ್ದು ನಿಜ. ಆದರೆ ಬಂಗಾರ ನಾಪತ್ತೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇಲ್ಲ ಅಂತ ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.